ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕೊಣ್ಣೂರು ಪ್ರಾಥಮಿಕ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಸರಿಯಾಗಿ ಸಮಯಕ್ಕೆ ಬಂದು ಕಾರ್ಯನಿರ್ವಹಿಸ್ತಾ ಇಲ್ಲ ಎಂಬ ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಆರೋಗ್ಯ ಕೇಂದ್ರಕ್ಕೆ ಲೋಕಾಯುಕ್ತ BS ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಮುಂದೆ ವೈದ್ಯ ಸಿಬ್ಬಂದಿ ಯಾರೂ ಬೇರೆ ಊರಿಂದ ಬರಕೂಡದು, ಹೆಡ್ ಕ್ವಾರ್ಟರ್ಸ್ ಕೊಣ್ಣೂರು ಗ್ರಾಮದಲ್ಲಿಯೇ ಮನೆ ಮಾಡಿಕೊಂಡು ಇರಬೇಕು ಎಂದು ಎಚ್ಚರಿಸಿದ ಅವರು, ಈಗಾಗಲೇ ವಿವಿಧೆಡೆ ಡೆಂಗಿ, ಕಾಲರಾ ಸೇರಿದಂತೆ ಇನ್ನಿತರ ರೋಗಗಳು ಬರುತ್ತಿವೆ. ಗ್ರಾಮದಲ್ಲಿ ಸ್ವಚ್ಛತೆ ಕಾಪಾಡಬೇಕು. ವೈದ್ಯ ಸಿಬ್ಬಂದಿ ಅಂದರೆ ಕೇವಲ ಆಸ್ಪತ್ರೆಯಲ್ಲಿ ಕುಳಿತು ಗುಳಿಗೆ ಕೊಡುವುದಲ್ಲ, ಊರಿನಲ್ಲಿ ಹೋಗಬೇಕು. ಚರಂಡಿ ಇನ್ನಿತರ ಕಡೆಗಳಲ್ಲಿ ಕೊಳಚೆ ನೀರಾಗಲಿ ಸ್ವಚ್ಛತೆ ಇಲ್ಲದಿದ್ದರೆ ಫೋಟೋ ಸಮೇತ PDOಗೆ ತಿಳಿಸಬೇಕು. ಇದರ ವರದಿ ಪ್ರತಿ ತಿಂಗಳು ತಯಾರಿಸಿ ಮೇಲಾಧಿಕಾರಿಗಳಿಗೆ ಸೂಚಿಸಬೇಕು ಎಂದು ಹೇಳಿದರು. ಅಲ್ಲದೆ ವೈದ್ಯ ಸಿಬ್ಬಂದಿ ಕಳೆದ 2.5 ತಿಂಗಳಿಂದ ಸೇವೆ ಸಲ್ಲಿಸಿದ ಬಗ್ಗೆ ಡಾಟಾವನ್ನು ನಮ್ಮ ಇಲಾಖೆಗೆ ಸಲ್ಲಿಸಬೇಕೆಂದು ತಾಲೂಕಾ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್ ತಿವಾರಿಗೆ ಸೂಚಿಸಿದ ಲೋಕಾಯುಕ್ತರು, ಇನ್ನು ಮುಂದೆ ಸರಿಯಾಗಿ ಡ್ಯೂಟಿ ಮಾಡದಿದ್ದರೆ ಕಾಯಂ ಮನೆಯಲ್ಲೇ ಕುಳಿತುಕೊಳ್ಳಬೇಕಾಗುತ್ತದೆ. ಬೇರೆ ಸಿಬ್ಬಂದಿಗಳು ಬರಲಿದ್ದಾರೆ, ಇದನ್ನು ಗಮನದಲ್ಲಿಟ್ಟುಕೊಳ್ಳಿ ಎಂದು ಎಚ್ಚರಿಕೆ ನೀಡಿದರು. ಸಿಬ್ಬಂದಿಗಳ ಸೇವಾ ಕಡತಗಳ ಹಾಗೂ ಮೂಲಭೂತ ಸೌಕರ್ಯ, ಔಷಧಿ ಸಂಗ್ರಹಣೆ, ಉಗ್ರಾಣ ಕೋಣೆ ಪರಿಶೀಲನೆ ನಡೆಸಿದ್ದಲ್ಲದೆ ಕೊಣ್ಣೂರು ಗ್ರಾಮದ ರಸ್ತೆ, ಚರಂಡಿ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಬಗ್ಗೆ ಗ್ರಾಮಸ್ಥರಿಂದ ಬಂದ ದೂರುಗಳನ್ನು ತಾಲೂಕಾ ಇಒ ಮತ್ತು PDO ಸಾವಿತ್ರಿ ಬಿರಾದರ್ ಅವರಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನು ನೀಡಿದರು. ನಾವು ಮಾನಿಟರ್ ಮಾಡ್ತೀವಿ, ಪರ್ಫಾರ್ಮೆನ್ಸ್ ಮಾನಿಟರ್ ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತೇಳಿ ಮಾದರಿ ಇದರಲ್ಲಿ ಬೇರೆಯವ್ರಿಗೆ ಹೇಳ್ತೀವಿ. ಸರಿ ಮಾಡದೇ ಇದ್ದರೆ ಇನ್ನೊಂದು 4 ಮಂದಿ ಸರಿ ಬೇರೆ ಕಡೆ ಹಾಕ್ತಾರೆ, ಬೆಂಗಳೂರು ಕಡೆ ಅಂತ ಹೇಳ್ತೀವಿ. ಸರಿಯಾಗಿ ಕೆಲಸ ಮಾಡಿದರೆ ಪುರಸ್ಕಾರ, ಸರಿ ಕೆಲಸ ಮಾಡದೇ ಇದ್ದರೆ ಇಲ್ಲಿ ಇರುವಂಗಿಲ್ಲ. ಆಯಿತಾ? ಅರ್ಥ ಆಯ್ತಾ? ಹಳ್ಳಿ ಹೋಗ್ಬೇಕು. ಈಗೆಲ್ಲ ಡೆಂಗು, ಮಲೇರಿಯಾ, ಚಿಕನ್ ಗುನ್ಯಾ ಇವೆಲ್ಲ ಜಂತುಗಳು ಜಾಸ್ತಿ ಇದ್ದಾವೆ. ಸೆನ್ಸಿಟೈಸ್ ಮಾಡಬೇಕು. ನೀವು ಊರುಗಳ ಒಳಗಡೆ ಹೋದಾಗ ಅಲ್ಲಿ ಗಟ್ಟರಗಳಿರ್ತಾವೆ, ನೀರು ನಿಂತಿರ್ತಾವೆ, ಅಂಥವನ್ನೆಲ್ಲ ಫೋಟೋ ತೆಗೆದು PDO ಕಳಿಸ್ಕೊಡೋದು. ಯಾಕಂದ್ರೆ ನೀವು ಹೆಲ್ತ್ ವರ್ಕರ್ಸ್, ಹೆಲ್ತ್ ಇದರಿಂದ ಎಕ್ಸ್ಪರ್ಟ್ಸ್ ಅವ್ರು ಮಾಡದೇ ಇದ್ದರೆ ನಾಳೆ ಅವ್ರ ರಿಕಾರ್ಡ್ ನಮಗೆ ಬರ್ತದೆ. ನಮ್ಮ ಆಫೀಸರ್ಸ್ ಬಂದು ಟೆಸ್ಟ್ ಮಾಡ್ತಾರೆ, ಮಾಡಿ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಸೊ ಹಾಗೆ ನಿಮ್ಮಿಂದ ಅಲ್ಲಿ ಅಡ್ವೈಸ್ ಸಿಗ್ಬೇಕು ಅವ್ರಿಗೆ, ಜನರಿಗೆ ಹೆಲ್ತ್ ಆಸ್ಪೆಕ್ಟ್ ಬಗ್ಗೆ ಹೆಂಗೆ ಖರ್ಚು ಇರಬೇಕು, ಏನಿರಬೇಕು ಅಂತೆಲ್ಲ ಹೇಳ್ಕೊಡ್ಬೇಕು. ಆಯಿತಾ? ನೀವು ಬರೀ BP ಚೆಕ್ ಮಾಡಿ ಬಂದರೆ ಅಥವಾ ವ್ಯಾಕ್ಸಿನೇಷನ್ ಕೊಟ್ಟು ಬಂದರೆ ಉಪಯೋಗ ಆಗೋದಿಲ್ಲ. ಅವ್ರಿಗೆ ಸ್ವಚ್ಛತೆ ಬಗ್ಗೆಯೂ ಹೇಳ್ಕೊಡ್ಬೇಕು. ಏನಿದು ವಾಟರ್ ಸ್ಯಾಂಪಲ್ ಎಲ್ಲಿದೆ? ಕಂಟ್ಯಾಮಿನೇಟೆಡ್ ವಾಟರ್ ಇಲ್ಲ ಸಿಕ್ಕಿದೆಯಾ? ಎಲ್ಲ ಕಡೆ ಕಾರ್ಯಕ್ರಮ ಇದೆ ತಾಳಿಕೋಟೆ ಅರ್ಬನ್ 68 ಎಲ್ಲರೂ ಪಂಚಾಯತಿಗೆ ಇದು ಮಾಡಿದ್ರು. ಡೆಂಗು ಟೋಟಲ್ ಸ್ಯಾಂಪಲ್ಸ್ ಈಗ 113 ಆಗಸ್ಟ್ 45 ಮಂತ್ಸ್ ಇದು ಡೆಂಗು 18 ನಿಮಗೆ ಆಗಸ್ಟ್ ಸಿಕ್ಕಿದೆ. ಹಾಂ ಇದೇ 9 ಈ ಈಗ ಇದು NS1 ಇದೆ ಸರ್. IgM ಸ್ವಲ್ಪ ಸಿವಿಯರಿಟಿ ಅದು ಆಫ್ಟರ್ 6 days ಪಾಸಿಟಿವ್ ರೋಡಿಗೆ ಸುಮಾರು ಇದೆ. ಲೇಟ್ ಆಗಿ ಡೈಗ್ನೋಸ್ ಆದರೆ ಅದು ಇದು ಇನ್ಫೆಕ್ಟೆಡ್ ಸ್ಟೇಜ್, ಅದರ ಸ್ಪ್ರೆಡ್ಸ್ ಫಾಸ್ಟ್ ಆಗ್ತದೆ. ಮುಖೇಶ್ವರ ಏನು ಕೇಸಸ್ ಇದೆ, ಡೇಟ್ ಆಫ್ ರಿಸಲ್ಟ್ ಇದು ಡೆಂಗ್ಯೂ ಕೇಸ್ ರಿಕವರ್ ಆಗಿದೆ ಸರ್. ಫ್ರೆಶ್ ಅಷ್ಟೇ ನೋಡ್ತೀವಿ, ಎಲ್ಲ ರಿಕವರ್ ಆಗಿದೆ ಸರ್. ಟೋಟಲ್ ನಿಮ್ಮಲ್ಲಿ ಡಯಾಗ್ನೋಸ್ ಮಾಡಿದ್ದೆ ಎಷ್ಟು ನಿಮ್ಮ ತಾಲೂಕು? ನಾವು ಇವು ಸ್ಯಾಂಪಲ್ಸ್ ಈ ಡೆಂಗು ಸ್ಯಾಂಪಲ್ಸ್ ನಾವು ಇಲ್ಲಿ ಇದು ಕಿಟ್ ನಂತರ ಅಷ್ಟೇ ಮಾಡ್ತೀವಿ. ಸ್ಯಾಂಪಲ್ಸ್ ಡಿಸ್ಟಿಕ್ ಕಳ್ತೀವಿ ಸರ್. ಡಿಸ್ಟಿಕ್ DPL ಅಲ್ಲೇ ಕಳ್ತೀವಿ ಸರ್. ಡೈರಿ ಕಳ್ತೀವಿ, ಅಲ್ಲಿಂದ ಟೆಸ್ಟ್ ಆಗಿರುತ್ತೆ. ಇನ್ನೊಂದು ಬ್ಲಾಕ್ ಈಗ ಕನ್ಫರ್ಮ್ಡ್ ಲೈವ್ ಕೇಸಸ್ ಎಷ್ಟಿದಾವೆ? ಈಗ ಕನ್ಫರ್ಮ್ ಸರ್, ಇವು ಕನ್ಫರ್ಮ್ ಕೇಸಸ್ ಎಲ್ಲ ರಿಕಾರ್ಡ್ ಆಗುತ್ತೆ ಸರ್. ರಿಕವರಿ ಫ್ರೆಶ್ ಏನು ಸಮಸ್ಯೆ ಯಾವ ಡೆತ್ ಗೀತೆ ಇಲ್ಲ ಸರ್. ಅದು ಪಾಸಿಟಿವ್ ಬಂದರೆ ಅದರ ಸುತ್ತಮುತ್ತ 200 ಮೀಟರ್ನಲ್ಲಿ ಎಷ್ಟು ಜನ? ಲಕ್ಷ್ಮಣ್ ಕಲಾಲ್, RJ32 ಕನ್ನಡ ನ್ಯೂಸ್, ತಾಳಿಕೋಟೆ.